ಇದು ಡ್ಯಾಮ್ ಡ್ಯಾಮ್ ಮೇಲೆ ಇದ್ದೀವಿ ಈಗ ನಾವು. ದಿಸ್ ಇಸ್ ದ ಡ್ಯಾಮ್. ಅರೆ ವಾ, ವ್ಯೂ ನೋಡ್ರಪ್ಪ ಡ್ಯಾಮ್ದು. ಇದು ಆ್ಯಕ್ಚುಲ್ ಡ್ಯಾಮ್ ಇಲ್ಲಿರೋದು. ಡ್ಯಾಮ್ ಈ ಕಡೆ ಇದೆ, ಇಲ್ಲಿಂದ ಎಲ್ಲ ಫೋಟೋಗ್ರಫಿ ತೆಗಿತಿದ್ದಾರೆ. ಆದರೆ ಇಲ್ಲಿ ಒಂಥರ ವ್ಯೂ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಇದೆ ಆ್ಯಕ್ಚುಲಿ. ಮೂರು ಜನ ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಗಾಪುರದ ಬೆಂಕಿ ಚೆಂಡು, ಬಹದ್ದೂರ್ ಗಂಡು. ಮಜಾ ಅಂತಾಕ್ಷರಿ ಸ್ಕ್ಯಾಮ್. ಯಾಕೆ ಗೊತ್ತಿಲ್ಲ, ಮಧ್ಯದಲ್ಲಿ ನಿಲ್ಲಿಸ್ಬಿಟ್ರು. ಎಲ್ಲ ಮಧ್ಯದಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಹೊರಗಡೆ ಆಚೆಗೆ. ಪಾಂಡ ಬಾ ಬೇಗ. ನಾವು ಈ ಕಡೆ ಹೊರಟಿದ್ದೀವಿ. ಇಲ್ಲಿ ಒಬ್ಬ ಯಾವ್ದು ಹೋಗ್ತಾ ಇರೋದೀಗ. ಇದು ಡ್ಯಾಮ್, ಅದು ಡ್ಯಾಮ್ ಹತ್ರ ಹೋಗ್ತದೆ ಇವಾಗ. ಯಾವ್ದೋ ಡ್ಯಾಮ್ ಹತ್ರ ಹೋಗ್ತವ್ರೆ. ಐಡಿ ನಾನೇನು ರೆಕಾರ್ಡ್ ಮಾಡಂಗಿಲ್ವ ಅನ್ಕೊಂಡು ಅವನ್ನೇ ರೆಕಾರ್ಡ್ ಮಾಡೋಣ. ಇದು BTV ನ್ಯೂಸ್ ತರೀಕೆರೆ ಡ್ಯಾಮ್ಗೆ ಅಲೋ ಮಾಡ್ತೀವಿ. ಈಗ ಡ್ಯಾಮ್ ಹತ್ರ ಹೋಗ್ತಾ ಇದೀವಿ. ಈಗ ಇಲ್ಲೇ ಹೇಳ್ಕೊಂಡು ಡ್ಯಾಮ್ ಹತ್ರ ಹೋಗ್ತಾ ಇದೀವಿ ಎಲ್ಲರೂ. ತರೀಕೆರೆ ಡ್ಯಾಮ್, ತರೀಕೆರೆ ತರೀಕೆರೆ ಯಾವ್ದು ಹೇಳು, ಯಾವ ಡ್ಯಾಮ್? ಓಡ ಹೇಳ್ಕೊಂಡು ಸರಿ. ಯಾವ ಡ್ಯಾಮಲ್ಲಿ ಇದು? ಯಾವ ಡ್ಯಾಮ್ ಇದು? ಕಾಜ್ನೂರ್ ಡ್ಯಾಮ್. ಯಾವುದೋ ಡ್ಯಾಮಿಗೆ ಬರ್ದಿದ್ದೀವಿ. ಸೊ ವಿ ಆರ್ ಕಮ್ ಟು ಇದು ಕಾಜ್ನೂರ್ ಡ್ಯಾಮ್ ಅಲಾಂಗ್ ಶಿವಮೊಗ್ಗದಿಂದ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಬರುತ್ತೆ ಶಿವಮೊಗ್ಗ. ಅಷ್ಟೇ, ಮುಂದಕ್ಕೆ ನೀವು ಫೋಕಸ್ ಹಾಕು ಅಷ್ಟೇ. ಈಗ ಡ್ಯಾಮ್ ಹತ್ರ ಇದ್ದೀವಿ. ಈಗ ಸಕ್ಕರೆ ಬೈಲು ಡ್ಯಾಮ್ದು ಎಂಟ್ರಿ ಇವಾಗ. ಬರಲ್ವಾ ಎಂಥ ವ್ಯೂ ಇದೆಯೋ. ಡ್ಯಾಮ್ ಮೇಲೆ ಇದ್ದೀವಿ ಈಗ ನಾವು. ದಿಸ್ ಇಸ್ ದ ಡ್ಯಾಮ್. ಡ್ಯಾಮ್ ಮೇಲೇ ಇದ್ದೀವಿ. ಅರೆ ವಾ, ವ್ಯೂ ನೋಡ್ರಪ್ಪ ಡ್ಯಾಮ್ದು. ಯಾವುದಿದು ಫುಲ್ ಐಲ್ಯಾಂಡ್ ಇಲ್ಲಿ. ಐಲ್ಯಾಂಡ್ ಇದೆ ಇಲ್ಲಿ, ಪೂರ್ತಿ ಐಲ್ಯಾಂಡ್ ಇದೆಯಲ್ಲ ಅಲ್ಲಿ. ಐಲ್ಯಾಂಡ್ಗೆ ಹೋಗ್ಬೋದಾ ಗೊತ್ತಿಲ್ಲ. ಡ್ಯಾಮ್ ಇದು ಶರಾವತಿ ರಿವರ್ ಅನ್ಸುತ್ತೆ. ಶರಾವತಿ ರಿವರ್ ಅನ್ಸುತ್ತೆ ಇದು. ಎಕ್ಸಾಕ್ಟ್ ಸಂಜೆ ಈವ್ನಿಂಗ್ ಅಲ್ಲಿದ್ದೀವಿ. ಈಗ ಟೈಮ್ ಎಷ್ಟೀಗ? 5:30. ಈಗ 5:35 ಈಗ ಟೈಮು. ಕಾಣಿಸ್ತದೆ ನೋಡಿ ಐಲ್ಯಾಂಡು. ಕಣ್ಣಿಗೆ ನೋಡಿದ್ರೆ ಒಂಥರ ಚೆನ್ನಾಗಿ ಕಾಣಿಸ್ತದೆ. ಬಟ್ ಕ್ಯಾಮ್ರಾ ಕಡೆ ಕಾಣಿಸಲ್ಲ ಸ್ವಲ್ಪ ಈ ಕಡೆ. ಫೋಟೋ ತೆಗೆದ್ರೆ ವಾಯ್ಸೇ ಕೇಳಿಸ್ತಲ್ಲ. ಮೆತ್ತೆ ಮಾತಾಡ್ತಾಯಿದ್ದೀನಿ, ವಾಯ್ಸೇ ಕೇಳಿಸ್ತಲ್ಲ. ಕೇಳಿಸ್ತಿಲ್ಲ ಆ್ಯಕ್ಚುಲಿ. ಹೆಂಗೆ ಮಾತಾಡಿದ್ರೆ ಹೆಂಗೆ ಕೇಳಿಸ್ತದೆ? ಮೈಕ್ ಇಲ್ಲ ನನ್ನ ಹತ್ರ. ಮೈಕ್ ಇಲ್ದೇ ಇರೋದೇ ದೊಡ್ಡ ಪ್ರಾಬ್ಲಮ್ ಇವಾಗ. ಓಕೆ, ಈ ಐಲ್ಯಾಂಡ್ ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ. ಕಣ್ಣಿ ನೋಡಬೇಕು ಅಂತ ಚೆನ್ನಾಗಿದೆ. ಅಲ್ಲಿ ಹೋಗೋಕ್ಕಾಗಲ್ಲ, ಯಾರು ಹೋಗೋಕ್ಕಾಗಲ್ಲ ಅನ್ಸುತ್ತೆ ಆ ಕಡೆ. ಡ್ಯಾಮ್ ಇರೋದು ಆ ಕಡೆ ಆ್ಯಕ್ಚುಲಿ. ಓಕೆ, ಇದು ಆ್ಯಕ್ಚುಲ್ ಡ್ಯಾಮು. ತೆಗಿತಾವಲ್ಲ ಏನಿಲ್ಲ. ಇದು ಆ್ಯಕ್ಚುಲ್ ಡ್ಯಾಮ್ ಇಲ್ಲಿರೋದು.
ಡ್ಯಾಮ್ ಈ ಕಡೆ ಇದೆ, ಇಲ್ಲಿಂದ ಎಲ್ಲ ಫೋಟೋಗ್ರಫಿ ತೆಗಿತಿದ್ದಾರೆ. ಆದರೆ ಇಲ್ಲಿ ಒಂಥರ ವ್ಯೂ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಇದೆ ಆದರೂ ಐಲ್ಯಾಂಡ್ ಜೊತೆಗೆ ಆಗ್ತದೆ ತುಂಬ ಚೆನ್ನಾಗಿದೆ, ಕಣ್ಣಿ ನೋಡಬೇಕು. ಓಕೆ, ಫೋಟೋಗ್ರಫಿ ಎಲ್ಲ ಆಯಿತು ಡ್ಯಾಮ್ ಹತ್ರ. ಈಗ ವಾಪಸ್ ರಿಟರ್ನ್ ಟು ಬಸ್. ಇನ್ನು ಸಕ್ಕರೆಬೈಲು ಹತ್ರ ಹೋಗಿಲ್ಲ, ಹೋಗಬೇಕು. ಹಾಂ, ಇಲ್ಲೇನಪ್ಪ ನಿಮ್ಗಳದು? ಇಲ್ಲಿ ಎಂಟ್ರೆನ್ಸ್ ಇಲ್ಲಕ್ಕೆ ಅದೇ ಡ್ಯಾಮು, ಮೇಜರ್ ಡ್ಯಾಮು. ನಿರ್ಬಂಧಿತ ಪ್ರವೇಶ, ಸೊ ನಾವು ಹೋಗೋಕ್ಕಾಗಲ್ಲ. ಇವರು ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪ್ 8:30 11 ಗಂಟೆ ಗಂಟ ಮೆಸೇಜ್ ಹಾಕಿದ್ದಾರೆ. ಸೊ 8:30 ಬೆಳಗ್ಗೆ 8:30 11 ಗಂಟೆ ಅಷ್ಟೇ. ಸೊ ಬೆಳಗ್ಗೆ ನಂದಿದ್ದು ಈಗ ಬೆಳಗ್ಗೆ ಈಗ, ಸೊ ಅದಕ್ಕೆ ಇಲ್ಲಿಗೆ ಬಂದಿರೋದು. ನೆಕ್ಸ್ಟ್ ಏನು ನೆಕ್ಸ್ಟ್ ಗೊತ್ತಿಲ್ಲ, ನೋಡವ. ಸಕ್ಕರೆಬೈಲು ಬೆಳಗ್ಗೆನಾ? ಮತ್ತೆ ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪ್ ಇದು ಶರಾವತಿ ಇರ್ತಾನೆ. ಹಾಂ, ಇದು ಅದಿದೆ, ನೋಡೋಣ. ಇದೇ ತಾನೆ ಶರಾವತಿ. ಆರ್ಗನೈಸರ್ ಅಲ್ಲ, ಶರಾವತಿ ಇದಾ ಏನು ಕತೆ? ರಿವರು ಶರಾವತಿ ರಿವರ್ ಏನೋ ಇದು? ಇಲ್ಲ, ಇದು ಬೇರೆನಾ? ಡ್ಯಾಮ್. ಹೌದಾ? ಮತ್ತೆ ನೆಕ್ಸ್ಟ್ ಇನ್ಯಾವುದು? ಶರಾವತಿ ರಿವರು, ಅದು ಸಕ್ಕರೆಬೈಲು ಬಿಟ್ರೆ ಇನ್ನೇನು? ತೀರ್ಥಹಳ್ಳಿ ಇದೆ, ನೋಡೋಣ. ಸಕ್ಕರೆಬೈಲು ಇವತ್ತು ಇದ್ದಿದ್ದು ನಾಳೆ ಮಾಡ್ಬಿಟ್ಟವ್ರೆ. ನನಗೆ ಗೊತ್ತಿರಲಿಲ್ಲ, ಮೆಸೇಜ್ ಏನು ಹಾಕಿದ್ದಾರೆ ಅಂತ. ನನ್ನ ಫೋನಲ್ಲಿ ಬರಲ್ಲ, ನನ್ನ ನಂಬರ್ ಕೊಟ್ಟೇ ಇಲ್ಲ ಗ್ರೂಪ್ಗೆ. ಬೇರೆ ನಂಬರ್, ಅಪ್ಪು ನಂಬರ್ ಇದೆ, ಅವ್ರಿಗೆ ಗೊತ್ತಾಗುತ್ತೆ, ಗೊತ್ತಾಗುತ್ತೆ. ಸೊ ಈಗೆಲ್ಲ ಹೊರಟಿದ್ದಾರೆ, ನೋಡೋಣ ವಾಪಸ್ ಬಸ್ ಪುನಃ ಹೆಸರು ನೋಡ್ಕೊಳ್ಳಿ. ಗೌರಿಯಲ್ಲೋ ವಾಪಸ್ ಬಸ್ಗೆ ಹೋಗೋಣ ಇವಾಗ. ಓಕೆ, ರಿಟರ್ನ್ ಬ್ಯಾಕ್ ಟು ಅವರ್ ಬಸ್. ಟೈಮ್ 6 o'clock ಆಗೋಯ್ತು. ಈಗ ವಾಪಸ್ ಬಸ್ ಹತ್ರ ಹೋಗ್ತಾ ಇದ್ದೀವಿ. ಈಗ ಈ ನೆಕ್ಸ್ಟ್ ಎಲ್ಲಿಗೆ ಅಂತ ಗೊತ್ತಿಲ್ಲ. ಸಕ್ಕರೆಬೈಲು ಇರೋದು ನಾಳೆ ಅಂತ ಕೂತವ್ರೆ, ಗೊತ್ತಿಲ್ಲ. ಏನೋ ಮೆಸೇಜ್ ಬಂದಿದೆಯಂತೆ. ಸೊ ಅದೇನೋ, ಈಗ ಬಸ್ಗೆ ಹೋಗೋಣ ಈಗ. ಓಕೆ, ಅದಕ್ಕಿಂತ ಮುಂಚೆ ಇವಾಗ ಕಾಫಿ ಬ್ರೇಕ್. ಇವಾಗ ಕಾಫಿ ಕುಡಿದು ಆಮೇಲೆ ಬಸ್ ಹತ್ತೋದು. ಈಗ ಬಾಗಿಲು ಹಾಕ್ಬಿಟ್ಟಾರೆ ಬಸ್ದು. ಈಗ ಕಾಫಿ ಬ್ರೇಕ್ ಇವಾಗ. ಟೀ ಬ್ರೇಕ್ಸ್. ಕಲರ್ ನೋಡಿದ್ರೆ ಫಿಸಿಕ್ಸ್ ವಾಲ ಅವರು ಇನ್ನೇನು ಮತ್ತೆ ನೆಕ್ಸ್ಟ್ ಸಕ್ಕರೆಬೈಲು ಏನೋ ಇಲ್ಲ ನಾಳೆ ಅಂತವ್ರೆ, ಗೊತ್ತಿಲ್ಲ. ಇಲ್ಲ, ನೀನು ನಾನು ಇದು ತೆಗಿತಾರೆ, ಸೆಲ್ಫಿ ತೆಗಿತಾ ಇರೋದು ಹಿಂಗೆ ನನ್ನ ಫೇಸ್ ದೃಷ್ಟಿಯಲ್ಲಿ ನೀನು ಟಾಪರ್ಗಳು. ನನ್ನ ವಾಯ್ಸ್ ನೆಟ್ವರ್ಕ್ ಕೇಳಿಸಿರಲ್ಲ ಅಂತ ಗೊತ್ತು, ಅದಕ್ಕೆ ಮೈಕ್ ಬೇಕಾಗಿತ್ತು, ಮೈಕೇ ಇಲ್ಲ ಅಂತ. ಅದು ಪ್ರಾಬ್ಲಮ್. ಎಲ್ಲ ವ್ಲಾಗರ್ಸ್ ಮೈಕ್ ಯೂಸ್ ಮಾಡ್ತಾರೆ, ಮೈಕ್ ಯೂಸ್ ಮಾಡ್ತಾರೆ, ಕೇಳಿಸಲ್ಲ ಸರಿ ವಾಯ್ಸ್. ನೋಡಿ, ನಾನು ಇವಾಗ ಈಗ ಚಾನ್ಸ್ ಇತ್ತು ಹಾಕೊಂಡು ಮಾಡ್ತಾರೆ. ಟೀ ಬ್ರೇಕ್ ಆದಮೇಲೆ ನೆಕ್ಸ್ಟ್ ಬಸ್ ಹೋಗೋದು ಕೊಡೋದು ಅಷ್ಟೇ. ಓಕೆ, ಇವಾಗ ನೆಕ್ಸ್ಟ್ ಯಾವ ಪ್ಲೇಸ್ ಅಂತ ಯಾರಿಗೂ ಸಕ್ಕರೆಬೈಲು ಅಂತ ನೋಡಿದ್ರೆ ನಾಳೆ ಅಂತ ಐಡಿಯಾ ಇಲ್ಲ ನನಗೆ. ನೋಡ ಎಲ್ಲಿ ಕರ್ಕೊಂಡು ಹೋಗೋದು ಎಷ್ಟು ಅಂತ. ಸಕ್ಕರೆಬೈಲು ಕ್ಲೋಸ್ ಆಗಿದೆ ಅಂತ. ನೆಕ್ಸ್ಟ್ ಡೆಸ್ಟಿನೇಷನ್ ತೀರ್ಥಹಳ್ಳಿ. ಈಗ ಶುರು ಆಯಿತು, ಡಿ ಜೆ ಸೆಟಪ್ ಎಲ್ಲ ಹಾಕಿದರೆ ಈಗ ಇರೋದು.
ತೀರ್ಥಹಳ್ಳಿಗೆ ನೆಕ್ಸ್ಟು की भाई आके पधारा हूँ जो यहाँ दिल्ली शिकर आजा इधर 1 2 3 4 get down the dance floor 1 2 3 4 get down the dance floor hitting to the party hitting to the gimme some more 1 2 3 4 get down the dance floor shake the booty shake the ಈಗ ತೀರ್ಥಹಳ್ಳಿಗೆ ನಾವು ರೀಚ್ ಆಗಿದ್ದೀವಿ. ತೀರ್ಥಹಳ್ಳಿಗೆ ರೀಚ್ ಆಗಿದ್ರು ಕೂಡ ಅದೆಲ್ಲ ನಿಲ್ಸಿದ್ದಾರೆ. ಆ್ಯಕ್ಚುಲಿ ಗೊತ್ತಿಲ್ಲ ಅದೇನು ಮಾಡ್ತಾಯಿದ್ರು ಅಂತ ಸುಮ್ಮನೆ ಎಲ್ಲರೂ ಕೂತಿದ್ದೀವಿ ಬಸ್ ಒಳಗೆ. ನೆಕ್ಸ್ಟ್ ಏನು ಅಪ್ಡೇಟು ಅಂತ ಗೊತ್ತಾಗ್ತಿಲ್ಲ ನಮ್ಗಳಿಗೆ, ನೋಡಬೇಕು. ಅಷ್ಟೇನಾ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತೇ ಇಲ್ಲ. ಸುಮ್ಮನೆ ಕೂತಿದ್ದೀವಿ ಅಷ್ಟೇ. ಸೊ ಗೈಸ್ ವಿ ಆರ್ ಗೋಯಿಂಗ್ ಟು ಹರಿಹರಪುರ. ಗೊತ್ತಿಲ್ಲ, ಸುಮ್ಮನೆ ಕೂತಿದ್ದೀವಿ ಅಷ್ಟೇ. ತೀರ್ಥಹಳ್ಳಿನಲ್ಲಿ ಯಾರು ತೀರ್ಥ ಏನೋ ಮಾಡ್ತಾ ಕೂತಾರೆ ಅಷ್ಟೇ, ಸುಮ್ಮನೆ ಕೂತಿದ್ದೀವಿ. ನೋಡಬೇಕು ಎಲ್ಲ ಈಗ ಡಿಜೆ ಗೀಜೆ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ವಿ. ಸುಮ್ಮನೆ ನಾನೇನಕ್ಕೆ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳಿ, ಮೊದಲೇ ತಲೆನೋವು ಆಗ್ತಾ ಇದೆ, ಅದಕ್ಕೆ ಒಂದು ಮಾಡೋಕ್ಕೆ ಮನಸ್ಸು ಬರ್ತಾರೆ. ಸುಮ್ಮನೆ ಕೂತ್ಕೊಂಡಿದ್ದೀವಿ. ಅವಾಗಿಂದನೂ ಇಲ್ಲೇ ಕೂತಿದ್ದೀವಿ ನಾವು. ಗೊತ್ತಿಲ್ಲ ಏನು ಮಾಡ್ತಾರಂತ. ಈಗ ಟೈಮ್ ಎಷ್ಟು 7:30 ಆಗಿದೆ, 7:35. ಏನು ಮಾಡ್ತಾರೆ ಕಣೆ ಗೊತ್ತಿಲ್ಲ. ಎಲ್ಲ ಹುಡುಗಿಯರೆಲ್ಲ ಈ ಕಡೆ ಇದ್ದಾರೆ, ಬಾಯ್ಸರೆಲ್ಲ ಇಲ್ಲೇ ಕೂತ್ಕೊಂಡಿದ್ದೀವಿ. ಏನೋ ಒಳಗಡೆ ಹೋಗ್ತವ್ರೆ, ಒಳಗಡೆ ಹೋಗ್ತಾರಲ್ಲ ಏನಿದು ಅಂತ ಗೊತ್ತಾಗ್ತಲ್ಲ. ಎಲ್ಲ ಇಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಕಣೆ ಗೊತ್ತಿಲ್ಲ. ನಾವೆಲ್ಲ ಇಲ್ಲೇ ಕೂತಿದ್ದೀವಿ, ಎಲ್ಲ ಬಾಯ್ಸ್ ಇಲ್ಲೇ ಇದ್ದಾರೆ. ಓಕೆ, ಈಗ ಹೋದವರೆಲ್ಲ ವಾಪಸ್ ಪುನಃ ಬರ್ತಾ ಇದ್ದಾರೆ ಬಸ್ಗೆ. ಏನು ಇಷ್ಟು ಟೈಮ್ ವೇಸ್ಟ್ ಮಾಡಿಸ್ತಾರೆ. ಈಗ ಆಲ್ರೆಡಿ 8 ಆಗ್ತಾ ಬರ್ತಾ ಈಗ 8:10. ನೀವು ಮುಂಚೆನೇ ಹೇಳಿದೆ ಟೈಮಿಂಗ್ಸ್ ಎಷ್ಟು ಗಂಟೆಗೆ ಬಂದಿ ಅಂತ. ಅಲ್ಲಿಂದ ಇಲ್ಲಿ ತನಕ ಸುಮ್ಮನೆ ಕೂತೇ ಇದ್ದೀವಿ ಬಸ್ಸಲ್ಲಿ, ನಿಂತೇ ಇದೆ. ಗರ್ಲ್ಸ್ ಎಲ್ಲ ಆಚೆಗೆ ಹೋಗಿದ್ರು, ಏನೋ ರೂಮ್ ಅಂತ ಬೇರೆ ಹೇಳ್ತಾರೆ. ಏನು ಇಲ್ಲೇ ರೂಮ್ ಮಾಡೋ ಇದರಲ್ಲಿ ಇದ್ದಾರೆ ಏನು ಕತೆ ಅಂತ. ಇಲ್ಲಿ ಲೀಸ್ಟ್ ಕೊಟ್ಟಿರೋ ಪ್ರಕಾರ ಹರಿಹರದಲ್ಲೇ ಆಲ್ಟ್ ತೆಗಿದ್ರು, ತೀರ್ಥಹಳ್ಳಿನಲ್ಲೇ ರೂಮ್ ನೋಡ್ತಾ ಕೂತಾರಲ್ಲ ಅಂತ. ನಮಗೆ ಹೋಟ್ಲಲ್ಲಿ ರೂಮ್ ಸಿಕ್ಕಿಲ್ಲ ಅಂತ ಬೇರೆ ರೂಮ್ಗೆ ಹೋಗ್ತಾ ಇದೀವಿ. ಹರಿಹರ ಅವೇನಾ ಪ್ಲೇಸ್ ಹೇಳಿ. ಈಗ ನೈಟ್ ಆಟ ಹರಿಹರದಲ್ಲಿ ಹರಿಹರ ಅಂತ ಇದಲ್ಲ, ಹರಿಹರಪುರ ಹೆಂಗೆ ಚೇಂಜ್ ಮಾಡ್ಬಿಟ್ರಲ್ಲ ಆತಿಗೆ. ಯಾವಾಗ ಮಾಡಿದ್ರು? ಬೆಳಗ್ಗೆನಾ? ನೋಡೇ ಇಲ್ಲ ಮೆಸೇಜ್. ತೀರ್ಥಹಳ್ಳಿನಲ್ಲಿ ಓಕೆ, ಹಂಗಾರೆ ಇದೇ ತೀರ್ಥಹಳ್ಳಿಗೆ ಇಲ್ಲಿ ಇಷ್ಟ ತನಕ ರೂಮ್ ಹುಡ್ಕೋದ್ರಲ್ಲೇ ಬ್ಯುಸಿ ಇದ್ರು ಅನಿಸುತ್ತೆ. ರೂಮ್ ಒಂದು ಕಡೆ ನೋಡ್ತಾ ಇರೋ ಸಿಗಲಿಲ್ಲ, ಜಾಸ್ತಿ ರೂಮ್ ಸಾಲಿಲ್ಲ ಅನಿಸುತ್ತೆ. ಅರ್ಜೆಂಟ್ಗೆ ಈಗ ಬೇರೆ ಕಡೆ ನೋಡ್ತಾ ಇದ್ದಾರೆ. ರೂಮ್ ಬುಕ್ ಆಗಿರುತ್ತೆ ಅಂದ್ಕೊಂಡು ನೋಡ್ತಾ ಇದ್ದಾರೆ. ಇವ್ರು ಈಗ ನೋಡ್ತಾ ಕೂತಾರಲ್ಲ ರೂಮು ಅಂತ. ಇದು ಒಂದೊಳ್ಳೆ ಕತೆ ಆಗುತ್ತಲ್ಲ. ರೂಮ್ ಇಷ್ಟೊತ್ತಿಗಾಗಲೇ ನೋಡಿರ್ತಾರೆ, ಆರಾಮಾಗಿ ಹೋಗ್ತಾ ಇರೋದೇ ಡೈರೆಕ್ಟ್ ಅಂದ್ಕೊಂಡ್ರೆ ಈಗ ನೋಡ್ತಾ ಹುಡುಕ್ತಾ ಕೂತಾರೆ. ರೂಮ್ ಇಲ್ಲ ಅಂದ್ಕೊಂಡು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಇದೊಂದು ಬೇರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಓಕೆ, ಇದೋಗಿ ಇವಾಗ ಎಲ್ಲರೂ ಎದ್ದೋಗ್ಬೇಕಂತ ಈಗ ಸಡನ್ನಾಗಿ ಹೇಳಿದ್ರು. ಎದ್ದೋಗ್ಬೇಕೀಗ ಪುನಃ ಬ್ಯಾಗ್ ಎತ್ಕೊಂಡು ಹೋಗಿ ಇವಾಗ ಎಲ್ಲರೂ ಎದ್ದೋಗಕ್ಕೆ ಹೇಳ್ತವ್ರೆ. ನಮ್ಮದು ರೂಮ್ ಕತೆ ಇವೆಲ್ಲ ಸುಮ್ಮ ಪರದಾಟ ನಮ್ಮದು ಗೊತ್ತಾಗತ್ತೆ. ಓಕೆ, ಈ ಕಡೆ ಬರೋ.
ಇವಾಗಲ್ಲ ನಾನು ಇವ್ರ ಜೊತೆ ಎಲ್ಲರೂ ಅರೆ ಬಾ ಗೌರಿ ಗೌರಿ ನಾನು ನೀನು ಮಾಮ ನಾನು ಎಲ್ಲ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಐಜೆ ಟುಗೆದರ್ ಸರ್ ಏನು ಮಾಡೋಕ್ಕಾಗಲ್ಲ ಹೋಟೆಲ್ ರೂಮಿಗೆ ಹೋಗ್ತಾ ಇದ್ದೀವಿ ಈಗ. 5:30 ಕರೆಕ್ಟಾಗಿ ರೆಡಿ ಇದೆ. 6 ಗಂಟೆ ಶಾರ್ಪ್ ಎಲ್ಲ ಬಸ್ಸಲ್ಲಿ ಇರಬೇಕು. ಅರೆ ಅವ ಚಪ್ಪಲ್ ಸೈಡ್ ಬಿಟ್ರೆ ದಯವಿಟ್ಟು ಕಾಲು ತಗೊಂಡು ಮೇಲೆ ಹೋಗಿ ಎಲ್ಲರೂ ಹೋಗಿ. ಬಾ ಇದು ನಮ್ಮ ರೂಮ್. 1 ಅವರ್ ಬಿಟ್ಟು ಮಾಮೂಲಿ ಅಲ್ಲಿ ಅಶೋಕ ಹೋಟ್ಲು ಊಟಕ್ಕೆ ಅಲ್ಲಿ ಬಂದು ಅದು ಫಸ್ಟ್ ಅಶೋಕ ಹೋಟೆಲ್ ಬಲಗಡೆ ಬರ್ತದೆ. ಗೊತ್ತು ಕಣ ಒಂದೇ ರೋಡು ಒಂದೇ ಚಾಪ ಓಕೆ ಕಾಮ್ರೇಡ್ಸ್, ಈಗ ರೂಮಿಗೆ ಹೋಗಿ ಸೇರ್ಕೊಂಡಿದ್ದೀವಿ. 4 ಜನ ಈಗ ಒಂದು ರೂಮಲ್ಲಿ ಇದ್ದೀವಿ ಈಗ ಟೋಟಲಿ. ಈಗ ಊಟಕ್ಕೆ ಹೋಗ್ಬೇಕು ನನ್ನ ಕಾಲ್ಗೆ 15 ಮಿನಿಟ್ಸಲ್ಲಿ 8:45 ಇನ್ನು 8:50 ಆಗಿದೆ ಈಗ ಟೋಟಲಿ. ಹಲೋ ಬರೀ ಬಿಡೋ ಎಲ್ಲ ನೋಡಿ ನಮ್ಮ ರೋಡ್ ಮ್ಯಾಪ್ಸ್. 5 ಜನ ಇರೋದು, 4 ಜನ ಒಂದು ರೂಮಲ್ಲಿ. ಈಗ ಮಲ್ಕೋತೀವಿ ಅಷ್ಟೇ. ಓನ್ ಯಾರು ಇವನು? ಓಕೆ, ಈಗ ನಾವು 9 o'clockಲ್ಲಿ ಊಟಕ್ಕೆ ಹೋಗ್ಬೇಕು. ಇವಾಗ 9 o'clockಗೆ 10 ಮಿನಿಟ್ಸ್ ಇದೆ. ಇವಾಗ 8:50 ಈಗ ಊಟಕ್ಕೆ ಹೋಗಿದ್ದು ಬರೋಣ. ಇವಾಗ ಇನ್ನೂ ಟೈಮ್ ಆಗಿಲ್ಲ ನೋಡಿ. ಊಟ ಎಷ್ಟೊತ್ತಂತ ಗೊತ್ತಿಲ್ಲ. ನಾವೀಗ ಕಾಯ್ತಾ ಇದ್ದೀವಿ. ಆಯ್ತು, ಸುಮ್ಮನೆ ಕೂತ್ಕೊಂಡು ಕಾಯ್ತಾ ಇದ್ದೀವಿ. ಇನ್ನು ಊಟಕ್ಕೆ ಕರಿತೀವಿ ಇಲ್ಲೇ ಇರಿ ಅಂತ ಇನ್ನು ಕಾಯ್ಕೊಂಡಿದ್ದೀವಿ ಈಗ. ಓಕೆ, ಊಟಕ್ಕೆ ಈಗ ನಾವು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಕೂತಿದ್ದೀವಿ. ಪುನಃ ಎಲ್ಲ ಬಸ್ಸಲ್ಲಿ ಕೂತಿದ್ದೀವಿ. ಈಗ ಪುನಃ ಊಟಕ್ಕೆ ಹೋಗೋಕ್ಕೆ ಹೋಟೆಲ್ಗೆ ಹೋಗೋಕ್ಕೆ ಇವಾಗ 9:30 ಈಗ ಹೋಗೋಣ ಊಟಕ್ಕೆ ಹೊರಟಿದ್ದೀವಿ. ಈಗ ಹೋಟೆಲು ಊಟ ಮಾಡಕ್ಕೆ ಹೋಗೋಣ. ಈಗ ಜಾಗ ಇಲ್ಲ ಊಟಕ್ಕೆ, ಕಾಯಬೇಕೀಗ ನಾವು. ಕರೆಕ್ಟು ಇಲ್ಲಿ ಒಂದು ಅಕ್ವೇರಿಯಂ ಇದೆ, ನಾನು ಮರ್ತೆ. ಖಾಲಿ ಕಣ ಖಾಲಿ ಕಣ, ಏನೂ ಇಲ್ಲ ಅಲ್ಲಿ, ಸುಮ್ಮನೆ ನೇತಾಕಿರೋದಲ್ಲ. ಖಾಲಿ ಇದೆ, ನಾ ಅದನ್ನೇ ಎಕ್ಸ್ಪೀರಿಯನ್ಸ್ಡ್. 9:00 ಆಯ್ತು. ಸಕ್ಕರೆ ಬೈಲು ಇಲ್ಲೇ ಇದೆ ಎಲ್ಲ ಕರೆಕ್ಟ್. ನಾವು ಇದೇ ಟೈಮಲ್ಲಿ ಕಾಮ್ರೇಡ್ಸ್ ಮುಂಚೆ ವಿಸಿಟ್ ಮಾಡಿದ್ವಲ್ಲ ಒಂದು ವಿಡಿಯೋದಲ್ಲಿ ನೋಡಿದ್ರಲ್ಲ, ಇದೇ ಟೈಮ್ ಆ್ಯಕ್ಚುಲಿ. ಏನೋ ಗಜನೂರು ಡ್ಯಾಮ್, ಆ್ಯಕ್ಚುಲಿ ಇದೇ ಟೈಮ್ ನಾವು ವಿಸಿಟ್ ಆಗಿದ್ದು. ಇದಕ್ಕೆ ಹೋಗ್ಬೇಕಾಯ್ತು ಆ್ಯಕ್ಚುಲಿ ಸಕ್ಕರೆ ಬೈಲು, ಬಟ್ ಕ್ಲೋಸ್ ಆಗಿದೆ ಅಂದ್ಕೊಂಡು ಆಗಿಲ್ಲ. ಎಲ್ಲ ಇಲ್ಲೇ ಇದೆ ಮ್ಯಾಪು. ನಾವು ಟೂರ್ಗೆ ಹೋಗ್ಬೇಕಾದ್ರೆ ಪ್ಲೇಸಸ್ ಎಲ್ಲ. ಓಕೆ ಇರ್ದಾಗಲ್ಲ 13 ಮೆಂಬರ್ಸ್. ಓಕೆ, ಪ್ರೂಫ್ ಇದೆ ಎಲ್ಲ ಪೋಸ್ ಸರ್, ಇನ್ಸ್ಟಾಗ್ರಾಮ್ ಪೋಸ್ಟ್.
ಫುಲ್ ಸುಸ್ತಾಗಿದೆ. ಫುಲ್ ಟೈರ್ಡ್ ಬ್ರೋ. ಫುಲ್ ಟೈರ್. ಏನೇನು ಎಕ್ಸ್ಪೀರಿಯನ್ಸ್ ಇದೆ ಎಲ್ಲ ಹೇಳ್ಕೊಳ್ಳಿ. ಅಲ್ಲಿ ತೋರಿಸು. ತೋರಿಸಿದ್ದೀನಿ ಕಡೆ ಮೊದಲೇ ಅಲ್ಲಿ ನಿಂತ್ಕೊಂಡು ನೋಡಾಯ್ತು. ನೀವು ಪ್ಲ್ಯಾನ್ಸ್ ಫಾರ್ ಅವನ್ನ ಪ್ರೆಸೆಂಟ್ ಮಾಡ್ತಾನೆ ಈಗ. ಪ್ರೆಸೆಂಟ್ ಮಾಡು ಬಾಯ್, ಪ್ರೆಸೆಂಟ್ ಮಾಡು ಏನಿದೆ ಅಂತ. ಹೋಗಿ ಪ್ರೆಸೆಂಟ್ ಮಾಡು. ಗೈಡ್ ಹೋಗು ಎಲ್ಲ ನೋಡ್ಬಿಟ್ಟು ಹೇಳ್ತಾರೆ ಈಗ. ಹಾಂ ಹೋಗಿ ನಿಂತ್ಕೊಂಡಿಲ್ಲ ವಾಯ್ಸ್ ಕೊಡು. ಯಾವ್ಯಾವ ಕುಪ್ಪಳ್ಳಿ ಹೋಗ್ತಿದ್ವಿ. ಊಟ ಆಯ್ತಾ ಮ್ಯಾಮ್? ಊಟ ಆಯ್ತು ಮಾಡಿದ್ವಿ ಬನ್ನಿ. ಹಾಂ ಬಿಲ್ಲಿ ಸರ್ ಎಸ್ ಸರ್ ಎಸ್ ಸರ್ ಫೈನಲ್ ಸರ್. ಹಾಂ ಸರ್ ಅಷ್ಟೇ ಸರ್. ಈಗ ಲಂಚಿಗೆ ಸಾರಿ ಡಿನ್ನರ್ಗೆ ಇಲ್ಲೇ ಇದ್ದೀವಿ ಎಲ್ಲರೂ. ಯಾಗಿಸ್ಕೊಳ್ಳೋದು ಅನ್ನ ಸಾಂಬಾರು ತಿನ್ನೋದು ಎಲ್ಲ. ಓಕೆ, ಇವತ್ತಿನ ಡಿನ್ನರ್ ಅನ್ನ ಸಾಂಬಾರು ಸ್ವೀಟ್ ವಿತ್ ಹಪ್ಪಳ ಹಿಂಗೆಲ್ಲ ತಿಂದ್ಬಿಟ್ಟು ಆಮೇಲೆ. ಓಕೆ, ಫೈನಲಿ ನಮ್ಮದು ಡಿನ್ನರ್ ಎಲ್ಲ ಆಗಿದೆ, ಊಟ ಎಲ್ಲ ಆಯಿತು. ಸ್ಪಾನ್ಸರ್ ಗಿನ್ಸರ್ ಎಲ್ಲ ಮಾಡಲ್ಲ ಗೈಸ್. ಊಟ ಆಯಿತು. ಊಟ ಫುಲ್ ಬೆಳಗ್ಗೆ ಮಧ್ಯಾಹ್ನ ಓಕೆ, ರಾತ್ರಿ ಟೈಮ್ ಅನ್ನ ಸಾಂಬಾರು ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಹೊರಗಡೆಗೆ ಅದು ಏನು ಅನ್ನ ಸಾಂಬಾರು ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ನನಗೇನು ಪರ್ಫೆಕ್ಟ್ ಆಗಿತ್ತು ನನಗಿಲ್ಲ. ಆದರೂ ಲಾಸ್ಟಲ್ಲಿ ಮಜ್ಜಿಗೆ ಕೊಡ್ತಿದ್ದು ಸಖತ್ತಾಗಿತ್ತು. ಓಕೆ, ಇನ್ನೇನಿಲ್ಲ, ನಮ್ಮದು ಊಟ ಮುಗೀತು. ಈಗ ವಾಪಸ್ ಹೊರಡ್ಬೇಕೀಗ ನಾವು. ಎಲ್ಲ ವಾಕ್ ಮಾಡ್ಕೊಂಡು ಹೋಗ್ಬೋದಲ್ವಾ? ವಾಕ್ ಮಾಡ್ಕೊಂಡು ಹೋಗ್ಬೋದು, ಅದಕ್ಕೇನಿಲ್ಲ. ಬಿಟ್ಟು ಅದೇ ವಾಕ್ ಮಾಡ್ಕೊಂಡೆ ಹೋಗ್ತಾಯಿದ್ದೀವಿ ಈಗ ವಾಪಸ್. ಬಸ್ಸಲ್ಲಿ ಬಂದ್ವಿ, ಈಗ ಹೋಗ್ತಾ ವಾಕ್ ಮಾಡ್ಕೊಂಡೆ ಹೋಗಬೇಕು. ಪರವಾಗಿಲ್ಲ, ವಾಕಿಂಗ್ ಆಗುತ್ತೆ, ಡೈಜೆಷನ್ ಆಗುತ್ತೆ ಚೆನ್ನಾಗಿ. ಎಲ್ಲ ಬೇರೆ ಸುಮ್ಮನೆ ಬೆಳಗ್ಗೆ 6 ಗಂಟೆಯಿಂದ ಈಗ ಇಲ್ಲಿ ತನಕನೂ ಎಲ್ಲ ಬಸ್ಸಲ್ಲಿ ಕೂತಿ ಸಾಕಾಗೋಯ್ತು. ಸಫಾರಿ ಬಿಟ್ಟು ವಾಕ್ ಮಾಡಿ ಇವಾಗ ಅದೇ ಸಫಾರಿಯಿಂದನೂ ಅಷ್ಟೇ ಹತ್ಕೊಂಡು ಬರ್ಬೇಕಾರೆ ಎಲ್ಲ ನಡ್ಕೊಂಡು ಹೋಗ್ಬೇಕಣ ಹೇಳಿದ್ರು. ಅವನಲ್ಲಿ ಕಾರಣ ಬಾರ ಹೋಗ್ತಾರೆ. ಈಗ ವಾಕಿಂಗ್ ಮಾಡ್ಕೊಂಡೆ ಹೋಗ್ತಾ ಇದ್ದೀನಿ. ಈಗ ನಮ್ಮದೆಲ್ಲ ಆಯಿತು. ಈಗ ನಡ್ಕೊಂಡು ಹೋಗ್ತಾ ಇದ್ವಿ, ನಡ್ಕೊಂಡು ಬರ್ತಾಯಿದ್ದಾರೆ ಎಲ್ಲರೂ. ಪ್ರತಿಯೊಬ್ಬರು ಸೈಡ್ ರೋಡ್ ಹೋಗ್ತಾರೆ, ನಾವು ನಡ್ಕೊಂಡೆ ಹೋಗ್ತಾ ಇದ್ದೀವಿ ಪಾಡಿಗೆ. ಮುಂದೆ ಹೋಗ್ತಾ ಇದ್ದೀನಿ ಫ್ರೆಂಡು. ಏನೋ ಒಂದೇ ರೋಡ್ ಅಂತೆ ತೀರ್ಥಹಳ್ಳಿ ನಾವಿರೋದೀಗ ಪ್ಲೇಸು. ಏನಿಲ್ಲ, ಒಟ್ಟಲ್ಲಿ ನಾಳೆ ಅಂತ ಟ್ರಕ್ಕಿಂಗ್ ಇದೆ ಅಂತೆ. ಒಟ್ಟಲ್ಲಿ ಬೆಟ್ಟ ಹತ್ತಿಸ್ತಾರೆ ಇವಾಗ. ನಾವು ಟ್ರಕ್ಕಿಂಗ್ ಇದ್ದೇ ಇರುತ್ತೆ ನಾಳೆ. ಪ್ಲೇಸ್ ಕುಪ್ಪಳ್ಳಿ. ಹಾಂ ಬನ್ರ ಬರ್ತಾ ಇದ್ದೀರಲ್ರು, ಎಲ್ಲ ಬ್ಲಾಗಿಂಗ್ ಮಾಡ್ತಾಯಿದ್ದೀನಿ ಅಂತಾನೆ ಎಲ್ಲ ಕಲಿತಾ ಪ್ರಾಬ್ಲಮ್ ಬರಲ್ಲ. ಏನು ಪ್ರಾಬ್ಲಮ್ ಏನಿಲ್ಲ. ಗೈಸ್ ಈಗಲೇ ಹೇಳ್ತೀನಿ ಗೈಸ್, ಟ್ರಿಪ್ಗಂತೂ ಹೋಗ್ಲೇಬೇಡಿ ಗೈಸ್. ನಿಮ್ಮ ಕಾಲೇಜ್ ಶುದ್ಧವಾಗಿದ್ರೆ ಹೋಗಿ ಗೈಸ್, ಶುದ್ಧವಾಗಿಲ್ಲ ಅಂದರೆ ಮಗ ಇದನ್ನೆಲ್ಲ ಎಡಿಟ್ ಮಾಡ್ಬಿಟ್ಟು ಹಾಕ. ಈಗ ಜೋಕ್ಸ್ ಪಾರ್ಟ್ ಅಷ್ಟೇ ಮುಗೀತು. ಜೋಕ್ಸ್ ಪಾರ್ಟ್ ಅಷ್ಟೇ. ಹೋದ್ರೆ ಅದೇ ಈ ಥರ ಹೋದ್ರೆ ನಮ್ಮ ಲೈಫ್ನಲ್ಲಿ ಸುಹಾಸ್ ಗೋರೆ ಸರ್ ಜೊತೆ ಸರ್ ಥರ ಸಿಂಗಲ್ ಆಗಿ ಹೋಗಿ ಊಟ 2 ಲಾಡ್ಸ್ ಬೇರೆ ಫ್ರೆಂಡ್ಸ್ ಬೇರೆ ಊಟ ಪರವಾಗಿರಲಿಲ್ಲ. ಅದರಲ್ಲೂ ಪೈಸಾ ಚೆನ್ನಾಗಿತ್ತು, ಪ್ಲಸ್ ಮಜ್ಜಿಗೆನೂ ಚೆನ್ನಾಗಿತ್ತು. ಏನೋ ನಮ್ಮ ಫ್ರೆಂಡ್ಸ್ ಎಲ್ಲ ತಗೋಬೇಕು ಅಂದ್ಕೊಂಡು ಮಾರ್ಕೆಟ್ ಬಂದರು. ಕಾರು ಮಾರ್ಕೆಟ್ ಹತ್ರ ಬಂದರು. ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಆಫ್ ಆಯಿತು. ಇದು ಹರಿಸುಧನ್ ಅವರ ತಮ್ಮ. ಹಾಂ, ಹರಿಸುಧನ್ ತಮ್ಮ ಹರಿಸುಧನ್ ಎಲ್ಲ ನಾವೆಲ್ಲ ಔಟ್ ಆಫ್ ಮೈಸೂರು, ತೀರ್ಥಹಳ್ಳಿ, ಶಿವಮೊಗ್ಗ. ಅಬಿಬಿ ಕಮ್ ಟು ತೀರ್ಥಹಳ್ಳಿ, ಕಮ್ ಟು ಶಿವಮೊಗ್ಗ ತೀರ್ಥಹಳ್ಳಿ. ಏನಿಲ್ಲ, ಶಾಪಿಂಗ್ ಮಾಡ್ತಾ ಕೂತವ್ರೆ. ಓಯ್ ಅದು ಬಾಳೆಹಣ್ಣು ಬೇರೆ ತಗೋತಾ ಇದ್ದಾರೆ ಇವರು. ಪೂರ್ತಿ ಬಾಳೆಹಣ್ಣು ಹಣ್ಣಿನ ಅಂಗಡಿನಲ್ಲಿ ಶಾಪಿಂಗ್ ಮಾಡ್ತಾ ಕೂತಿದ್ದಾರೆ. ರೂಮ್ದು ಕೀ ನನ್ನ ಹತ್ರನೇ ಇದೆ. ನಮ್ಮ 4 ಜನ ರಿಮೈನಿಂಗ್ 3 ಮೆಂಬರ್ಸು ಬೇಗ ಬಂದರು ನನ್ನ ಕೈನಲ್ಲೇ ರೂಮ್ ಕೀ ಇರುತ್ತೆ. ನಾನು ಬರ್ದೇನೆ ಇವರು ಹೋಗೋಕ್ಕಾಗಲ್ಲ.
ಅದರಲ್ಲಿ ಇಬ್ಬರು ಇಲ್ಲೇ ಇದ್ದಾರೆ, ಇನ್ನೊಬ್ಬ ಎಲ್ಲ ಹೋದ ಗೊತ್ತಿಲ್ಲ. ಯಾವುದೋ ಒಂದು ಪಚ್ಪಾಳೆ. ಹಾಂ ಕೊಡ್ಲಾ ಪಚ್ಪಾಳೆ? ಈಗ ಬಾಳೆಹಣ್ಣು ಎಂಜಾಯ್ ಮಾಡಿ ಇವಾಗ ಹೇಳು. ಊಟ ಆದ್ಮೇಲೆ ಜೀರ್ಣ ಆಗಲಿ ಅಂತ ನಾನು ಅದನ್ನೇ ನಾನ್ ವೆಜ್ ಕೇಳಿ ವೆಜ್ ಗೌರಿ ಎಲ್ಲ ಆಯಿತು. ಬಾಳೆಹಣ್ಣು ತಿಂದು ಎಲ್ಲ ಜೀರ್ಣ ಡೈಜೆಷನ್ಗೋಸ್ಕರ ಬಾಳೆಹಣ್ಣು ತಿಂದು ಎಲ್ಲರೂ ಈಗ ಹೊಟ್ಟಿದ್ದೀವಿ. ಈಗ ವಾಪಸ್ ಹೋಟೆಲ್ಗೆ ನಡ್ಕೊಂಡು ಹೋದೆ. ಇದು ನಡ್ಕೊಂಡು ಹೋಗೋದು ಚೆನ್ನಾಗಿದೆ, ಹೊಸ ಜಾಗ. ಅದೇ ಹಬೀಬಿ ಕಮ್ ಅದೇ ಹಬೀಬಿ ಕಮ್ ಟು ಶಿವಮೊಗ್ಗ ತೀರ್ಥಹಳ್ಳಿ ಅಷ್ಟೇ. ಈಗ ಟೈಮ್ ಎಷ್ಟೀಗ 10 ಗಂಟೆ ಹೋಯ್ತಾ? 10:05 ಈಗ ಟೈಮು. ಈಗ ರೆಕಾರ್ಡಿಂಗ್ ಆಗ್ತಾರೆ ಟೈಮ್. ಈಗ 10:05 ಆಗಿದೆ. ಮನೆಗೆ ಸರಿ ಹೋಟೆಲ್ಗೆ ಹೋಗೋಷ್ಟೊತ್ತಿಗೆ ಆಗುತ್ತೆ 10:15 ಎಲ್ಲ ಆಗುತ್ತೆ. 10:30 ಹೋಗಿದ್ದು ಮಲ್ಕೊಳ್ಳೋದು. ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆಲ್ಲ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. 6 ಗಂಟೆ ಅಷ್ಟೊತ್ತಿಗೆಲ್ಲ 5 to 6 o'clock ತನಕ ಬಿಸಿನೀರು ಫೆಸಿಲಿಟೀಸ್ ಇರುತ್ತೆ. ಏನಾದರೂ 6 o'clock 1 ಅವರಲ್ಲೇ ಎಲ್ಲ ರೂಮಲ್ಲಿ ಎಷ್ಟು ಜನ ಇದೀವೋ ಅಷ್ಟು ಜನ ಬೇಗನೆ ಸ್ನಾನ ಮಾಡ್ಕೊಂಡು ರೆಡಿ ಆಗುತ್ತೆ. ಆಗ್ಬಿಟ್ಟು ಇನ್ನು 6 o'clockಗೆ ಹೊರಡಬೇಕು, ರೆಡಿಯಾಗಿರ್ಬೇಕು ಅಷ್ಟೊತ್ತಿಗೆ. ಆಗ ಕರ್ಕೊಂಡು ಹೋಗ್ತಾರೆ. ಟ್ರಕ್ಕಿಂಗ್ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ. ಟ್ರಕ್ಕಿಂಗ್ ಇದೆ ನಾಳೆ. ಕುಪ್ಪಳ್ಳಿ ಟ್ರಕ್ಕಿಂಗು ಹಿಂಗೇನೆಲ್ಲ ಬರುತ್ತೆ. ಯಾವುದೋ 2 ಫೋರ್ಟ್ ಯಾವುದೋ ಬರುತ್ತೆ. ಇವತ್ತು ಆ್ಯಕ್ಚುಲಿ 2 ಪ್ಲೇಸ್ ಮಿಸ್ ಆಯಿತು. ಯಾವುದೋ ತೀರ್ಥಹಳ್ಳಿ ಇದೇನೆ, ಅದು ಯಾವುದೋ ಒಂದು 2 ಹೇಳಿದ್ರು ದಿನ ಗೊತ್ತಿಲ್ಲ. ಪ್ಲಸ್ ಇದು ಅದು ಸಕ್ಕರೆ ಬೈಲು ಎಲಿಫೆಂಟ್ ಕ್ಯಾಂಪು ಅದಂತೂ ಕ್ಲೋಸ್ ಆಗಿತ್ತು. ಅದು ಮಿಸ್ ಆಯಿತು ಆ್ಯಕ್ಚುಲಿ. ಕರೆಕ್ಟು. ಅದು ಬಿಟ್ಟರೆ ಎಲ್ಲ ಪರ್ಫೆಕ್ಟಾಗಿ ಆಗಿದೆ. ಸೊ ನಾಳೆದೆಲ್ಲ ಮಿಸ್ ಆಗಲ್ಲ ಅನ್ಕೋತೀನಿ. ಟ್ರಕ್ಕಿಂಗು ಎಲ್ಲ ಇರುತ್ತೆ ನಾಳೆ. ಅದಕ್ಕೆ ಕಾಯ್ತಾ ಇರೋದು ಈಗ ನಾಳೆ. ಈಗೆಲ್ಲ ಫುಲ್ ಸ್ಟ್ರೆಸ್ ಆಗಿದ್ದೀವಿ. ಈಗ ಟ್ರಾವೆಲ್ ಮಾಡ್ತಾ ಸಫಾರಿ ಎಲ್ಲ ಸುತ್ತಾಡ್ಕೊಂಡೆಲ್ಲ ಸ್ಟ್ರೆಸ್ ಆಗಿದೆ. ಈಗ నాకు ಸುಸ್ತಾಗಿದೆ. ಈಗೇನಿಲ್ಲ, ಹೋಗಿದ ತಕ್ಷಣ ನೆಮ್ಮದಿಯಾಗಿ ನಿದ್ದೆ ಮಾಡೋದು. ನಿದ್ದೆ ಮಾಡಿಬಿಟ್ಟು ಅದು ಸರ್ ಬೆಳಗ್ಗೆ 6 ಗಂಟೆಗೆ ಟ್ರೆಕ್ಕಿಂಗ್ ಹೋಗ್ಬೇಕು. ಅದನ್ನ ಹೇಳಿದ್ದು. ಎಲ್ಲ ಬೇಗ ಮಲ್ಕೊಳ್ಳಿ. ಅದನ್ನೇ ಎಕ್ಸ್ಪ್ಲೇನ್ ಮಾಡಿ ಎಂಕರೇಜ್ ಮಾಡಿದ್ರು. ಆದ್ರೆ ಏನ್ ಮಾಡೋದು, ಆದ್ರೆ ಬಾಯ್ಸ್ ಬುದ್ಧಿ ನಿಮ್ಗೆ ಗೊತ್ತು. ಕಿರ್ಚಾಡ್ಕೊಂಡು ಆಟಾಡ್ಕೊಂಡು ಮಲ್ಕೊಳ್ಳೋದೆ ಅಷ್ಟೇ. ಲೈಫಲ್ಲಿ ಪುನಃ ಬಂದಿದ್ದ ದಿನ ಪುನಃ ಬರಲ್ಲ. ಅದೇ ಒಳ್ಳೆ ಮಾತು. ಎಂಜಾಯ್ ಮಾಡಬೇಕು. ಫುಲ್ ಎಂಜಾಯ್ ಮಾಡೋದು ಇವತ್ತು. ಎಲ್ಲ ಫ್ರೆಂಡ್ಸ್ ಅಂತ ಯಾವನು ಮಾಡಲ್ಲ ಇವತ್ತು. ಈಗ 4 ಗಂಟೆಗೆ ಮಲ್ಕೊಳ್ಳೋದು, 5 ಗಂಟೆಗೆ ಎದ್ದೇಳೋದು ಅಷ್ಟೇ. ಅಷ್ಟೇ ಇವತ್ತೊಂದು ಲೈಫ್ ಗೊತ್ತಿಲ್ಲ. ಎಂಜಾಯ್ ಮಾಡಬೇಕು. ಈಗ ನೈಟ್ ಫುಲ್ಲು ಈಗ ಎಲ್ಲ ಡ್ಯಾನ್ಸ್ ಸ್ಕೀನ್ಸ್ ರೂಮಲ್ಲಿ. ಟೀಚರ್ಸ್ ನಮ್ಮ ರೂಮ್ ಪಕ್ಕನೇ ಟೀಚರ್ ರೂಮ್ ಇದೆ. ಅದೇ ಕಷ್ಟ. ಬೇರೆ ರೂಮ್ಗೆ ರೂಮ್ ಪಕ್ಕನೂ ಇದೆ. ಬೇರೆ ಫ್ರೆಂಡ್ಸ್ ರೂಮ್ಗೆ ಶಿಫ್ಟ್ ಆಗಬೇಕು. ಒಂದು ದೊಡ್ಡ ರೂಮ್ ಇದೆ, ನೋಡೋಣ. ಒಟ್ಲಿ ನಾವು ಬಂದಿರೋ ಹೋಟೆಲ್ ಅಲಂಕಾರ ಹೋಟೆಲ್ ಸಜೆಸ್ಟ್ ಮಾಡ್ತೀವಿ. ತೀರ್ಥಹಳ್ಳಿಗೆ ಬಂದರೆ ಚೆನ್ನಾಗಿದೆ. ಹಂಗೆ ಅಕಾಮಿಡೇಷನ್ ಎಲ್ಲ ಚೆನ್ನಾಗಿದೆ. ಬನ್ನಿ ವಿಸಿಟ್ ಮಾಡಿ. ಹಾಗೆ ಇಲ್ಲಿ ಅಶೋಕ ಹೋಟೆಲ್ ಅಲ್ಲೂ ಸಹ ಎಂಟ್ರೆನ್ಸಲ್ಲಿ ನಮ್ಗೆ ಖುಷಿ ಕೊಟ್ಟಿತ್ತು. ಅಂದರೆ ಊಟಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಲೆಕ್ಸ್ ಹಾಕಿದ್ರು ಇಲ್ಲಿಂದ ಏನೇನು ಹತ್ತಿರ ಇದೆ ಟೂರಿಸ್ಟ್ಗಳಿಗೆ ಅಂತ. ಅದು ಚೆನ್ನಾಗಿತ್ತು. ವಿಡಿಯೋದಲ್ಲೇ ನೋಡಿದ್ದೀರಾ? ನಾವೆಲ್ಲ ಅಲ್ಲೇ ತೋರಿಸ್ತೀನಿ. ಅದೇ ಅದು ಫೋಟೋ ನಾವು ಟೀಚರ್ಸ್ ಹತ್ರ ಸಜೆಸ್ಟ್ ಮಾಡಿದ್ವಿ, ನಮ್ಗೆ ಹತ್ತು ಕೊಡಿಸಿ ಅದು ಪ್ಲೇಸ್ ಚೇಂಜ್ ಮಾಡಿಸಿ ಅಂತ. ನೋಡೋಣ ಎಲ್ಲ ಫೋಟೋ ತಗೊಂಡೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲರೂ 22ನೇ ತಾರೀಕು ರಾಮ ಮಂದಿರ ಓಪನ್ ದಿನ ಎಲ್ಲರೂ ತಮ್ಮ ಮನೆಯಲ್ಲಿ ರಾಮದೀಪವನ್ನು ಹಚ್ಚಿ ಅಂತ ಹೇಳ್ತಾ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಈಗ ಸುಮಾರು ಕಡೆ ನೋಡಿರ್ಬೋದು, ಯಾರು ಸ್ಟೇಟಸ್ ಅಲ್ಲಿ ರಾಮ ಬರ್ತಿರ್ಲಿಲ್ಲ. ಎಲ್ಲ ಸ್ಟೇಟಸ್ ಅಲ್ಲೂ ರಾಮ 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 ಮಂದಿರ. ಇನ್ನೊಂದು ಹೇಳಕ್ ಇಷ್ಟಪಡೋದು ಅಂದ್ರೆ, ಮೊದಲು ಬೇರೆಯವರೆಲ್ಲ ತಾಜ್ ಮಹಲ್ನ ಸಿಂಬಲ್ ಆಫ್ ಲವ್ ಅಂತಿದ್ರು. ಈಗ ರಾಮ್ ಸೇತುವೆ ಅವುಗಳನ್ನೆಲ್ಲ ಸಿಂಬಲ್ ಆಫ್ ಲವ್ ಅಂತ ಹೇಳ್ತಾರೆ. ಯಾವ್ದು ಈ ಕಡೆ ಕಣ ಒಂದೇ ಕಣ ಬಾರ ಕೀ ಅಂತ ನನ್ನ ಹತ್ರನೇ ಇದೆ. ಪಾಪ ಇವ್ರುಗಳು ಕಾಕೊಂಡಿದ್ದಾರೆ. ಬಾ ಬಾ ಇದೆ ನಮ್ಮ ಅಲಂಕಾರ ಲಾಡ್ಜ್. ಚೆನ್ನಾಗಿದೆ ಎಂಟ್ರೆನ್ಸ್ ಎಲ್ಲ. ಅಲ್ಲೂ ಸ್ವಲ್ಪ ಜನ ಇದ್ದಾರೆ. ಇಲ್ಲಿ ನಾವುಗಳು ಇಲ್ಲಿ ಇದ್ದೀವಿ ಈ ಹೋಟೆಲ್. ಬೇರೆಯವರೆಲ್ಲ ಬೇರೆ ಕಡೆ ಚೆನ್ನಾಗಿದೆ. ಒಂದು ಇರ್ಬೋದು ಇದೆ.
ಈಗ ನಾವೆಲ್ಲ ಸೇರೋ ಫ್ರೆಂಡ್ಸ್ ರೂಮ್. ಬಾಯ್ ಬಾಯ್. ಇದ್ದೀರಾ? ಬಾ ನಮ್ಮ ರೂಮ್ ಹಾಗೆ ನಮ್ಮ ಶಾಕ್ ಏನಂದ್ರೆ ನಮ್ಮ ಲೆಕ್ಚರರ್ ರೂಮ್ ಇದೆ, ನಮ್ಮ ರೂಮ್ ಇದೆ. ಇದು ಕೂಡ ಅಲ್ಲ ಇದು ಕೂಡ ಲೆಕ್ಚರ್ ರೂಮೇ. ನಮ್ಮ ರೂಮ್ ಇದೆ, ರೂಮ್ ನಂಬರ್ 110. ಯಾರಿಗೆ ಬೇಕು ಹೇಳಿ. ಓಪನ್ ಬೈ ಸಾಯಿ ಪ್ರಿಯಾ, ನಮ್ಮ ರೂಮೇಟು ಸಾಯಿ ಪ್ರಿಯಾ ಇನೋಗ್ರೇಷನ್. ಸೈಡ್ ಬರೋದು ಮಗ ದೊಡ್ಡ ಬೆಡ್ಡಾ? ಟ್ರಿಬಲ್ 4 ಜನಕ್ಕೆ ಸರಿ ಹೋಗುತ್ತೆ. ಗೈಸ್ ಇದು ನಮ್ಮ ಬೆಡ್ರೂಮು. ಮೊದಲೇ ತೋರಿಸ್ತೀನಿ ನಿಮಗೆ ನಮ್ಮ ರೂಮ್ನ. ಮಾಡ್ದಾ? ಆಗಲೇ ಮಾಡಿದ್ದೆ, ಸುಮ್ಮನೆ ಏನೋ ಅಷ್ಟು ಡೀಟೇಲಾಗಿ ಮಾತಾಡಿದ್ದೀನಿ ಅಷ್ಟೇ. ಎಲ್ಲ ಚೆನ್ನಾಗಿದೆ, ಲೆಟ್ಸ್ ಎಂಜಾಯ್. ಅಷ್ಟೇ, ಎಲ್ಲ ಬರ್ತಾ ಇದ್ದಾರೆ. ಯುವಕರು ಜಾಸ್ತಿ ಟೂರಿಗೆ ಬರಬೇಕು, ವಯಸ್ಸಾದ್ಮೇಲೆ ಏನೂ ಇಲ್ಲ, ಯೌವನದಲ್ಲೇ ಎಲ್ಲ. ಎಲ್ಲರೂ ಬಂದಿದ್ವಿ. ಈಗ ಇದೇ ನಮ್ಮ ರೂಮು. ಅದು ಫ್ಯಾನ್ ಹಾಕಲೆಲ್ಲ ಸೆಕ್ಯೂರಿಟಿ ತಗೋತಿದೆ. ನನ್ನ ಬಿಲಾಂಗಿಂಗ್ಸ್ ಎಲ್ಲ ಇಲ್ಲೇ ಇದೆಯಲ್ಲ. ಓಕೆ, ಪವರ್ ಬ್ಯಾಂಕ್ ಚಾರ್ಜ್ ಆಗ್ತಾನೆ ಇದೆ, ಚಾರ್ಜ್ ಆಗ್ತಾಯಿದೆ. ಬೇಕು ತುಂಬ, ನಾಳೆಗೆ ಬೇಕೇ ಬೇಕಿದು. ಇವತ್ತು ಯೂಸಿಗೆ ಬಂತು. ಮೊಬೈಲೆಲ್ಲ ರೆಕಾರ್ಡ್ ಮಾಡ್ತಾ ವ್ಲಾಗಿಂಗ್, ಮೊಬೈಲಲ್ಲಿ ವ್ಲಾಗಿಂಗ್ ಮಾಡ್ತಾ ಚಾರ್ಜ್ ಬೇಗ ಖಾಲಿ ಆಗುತ್ತೆ ಮೊಬೈಲಲ್ಲಿ. ಅದಕ್ಕೆ ಪವರ್ ಬ್ಯಾಂಕ್ ಸಖತ್ ಯೂಸಿಗೆ ಬಂದಿದೆ. ಓಕೆ ಕಾಮ್ರೇಡ್ಸ್, ಇಟ್ಕೊಂಡಿರು, ನೀನು ಹಾಕೋ, ರಾತ್ರಿ ಹಾಕೋಬೋದ್ರೆ ಹಾಕೋ. ಓಕೆ ಕಾಮ್ರೇಡ್ಸ್, ಇವಾಗ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಪ್ರಾಬ್ಲಮ್ ಅಲ್ಲ ಆ್ಯಕ್ಚುಲಿ, ಸಡನ್ನಾಗಿ ಏನಾದರೂ ಮಾಡು. ಇಡು ಒಟ್ಟಿನಲ್ಲಿ ಇವಾಗ ಸಡನ್ನಾಗಿ ರೂಮ್ ಚೇಂಜ್ ಆಗಬೇಕಾದ್ ಬಂತು. ಇವಾಗ ನಾವು 4 ಜನ ಇದ್ದಿದ್ದು, ಬೇರೆ ಕಡೆ ಸ್ವಲ್ಪ ಜಾಸ್ತಿ ಜನ ಇದ್ದರು. ಸಡನ್ನಾಗಿ ಯಾರೋ ಗರ್ಲ್ಸ್ ಗ್ರೂಪು ಬಂದಿದ್ದರು, ಫಸ್ಟ್ ಇಯರೇ ಎಲ್ಲ. ಅವ್ರಿಗೆ ರೂಮ್ನ ಅವ್ರು ಕೊಟ್ಬಿಟ್ಟು ನಾವು ಬೇರೆ ಕಡೆ ಈಗ ಶಿಫ್ಟ್ ಮಾಡ್ತಾಯಿದ್ದಾರೆ. ಈಗ ಸದ್ಯಕ್ಕೆ ನಮ್ಮ ಟೀಚರ್, ನಮ್ಮ ಲೆಕ್ಚರ್ ರೂಮಲ್ಲಿ ಇದ್ದೀವಿ. ಫಿಸಿಕ್ಸ್ ಸರ್, ಸಾಸ್ಕರ ಸರ್, ನಾವು ಅವ್ರ ಹೆಸರು, ಅವ್ರ ರೂಮಲ್ಲಿದ್ದೀವಿ. ಈಗ ನೆಕ್ಸ್ಟು ರೂಮು ಶಿಫ್ಟ್ ಆಗಬೇಕೀಗ ನಾವು ಅಷ್ಟೇ. ಇಲ್ಲಲ್ಲ, ಇನ್ನೊಂದು ನೆಕ್ಸ್ಟ್ ಬಿಲ್ಡಿಂಗ್ ಈಗ ನಾವು ಹೋಗ್ಬೇಕಾಗಿರೋದು. 10:30 ಈಗ ಟೈಮು. ಓಕೆ, ನಮ್ಮದು ಇವಾಗ ಹೊಸ ಹೋಟೆಲ್ ರೂಮ್ಗೆ ಬಂದಿದ್ದೀವಿ. ಇಲ್ಲೊಂದು ಈಗ ಸೆಕೆಂಡ್ ಬೇರೆ ಕಡೆ ಶಿಫ್ಟ್ ಆಗಿದ್ದೀವಿ. ಈಗ ಬೇರೆ ಟೈಮು 11:30. ಜ್ವರ ಮಾತಾಡೋಂಗಿಲ್ಲ ಈಗ, ಎದ್ದುಬಿಟ್ರೆ ಕಷ್ಟ. ಹಾಂ, ಇದೆ ಅನ್ಲಾಕ್ ಮಾಡ್ರು. ಇದೆ ಅಂತ ಬೆಟರ್ ಇದೆ ಅನ್ಸುತ್ತೆ ಕಣ. ಓಕೆ, ನಮ್ಮದು ರೂಮ್ ನಂಬರ್ 201. ಇದೇ ಬೆಸ್ಟ್ ಕಣ, ಎಲ್ಲ ಒಂದೇ ಆಲ್ಮೋಸ್ಟು. ಟಿ ವಿ ಬೇಕಾಗಿತ್ತು, ಟಿ ವಿ ಇಲ್ಲ ಪಾಪ. ಮೊಬೈಲ್ ನೋಡ್ಕೊಡಿ ಅಷ್ಟೇ, ಟಿ ವಿ ಇಲ್ವಾ? ಮೊಬೈಲ್ ನೋಡ್ಕೊಂಡು. ಈಗ ಲೈಟ್ ಬೇಕಂದ್ರೆ ಈ ಕಡೆ ಹಾಕಿ. ಹಾಕಿ ಇನ್ನೊಂದ್ಸಲ ಹಾಕಿ ಹೇಳ್ತೀನಿ. ಗೊತ್ತಲ್ಲ. ಇದೇನೋ ಉಲ್ಟಾ ಸಿಸ್ಟಮು. ಯಾವುದು ಉಲ್ಟಾ ಸಿಸ್ಟಮು? ಅಲ್ಲೇ ಇದೆ ನೋಡು. ಒಂದು ಗಂಟೆ ಆಗೋಯ್ತಲ್ಲ, 1 ಗಂಟೆ ಆಗಿದೆ. ನಾನು ರೈಟ್ಗೆ ಇದು ಈ ಥರ ಮಾಡ್ಕೊಂಡಿರೋದು ಶುಗಾಡ್. ನಾನು ರೈಟ್ಗೆ ಸಾಕ್ಸೊಂದು ಹಾಕ್ಬಿಡ್ಬೇಕು ನಿಂಗೆ ಅಷ್ಟೇ. ಸಾಕ್ಸೊಂದು ಫೋಟೋ ಕಿವಿಗೊಂಡು ಬಟ್ಟೆ ಕಟ್ಬಿಟ್ರೆ